ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಈ ಒಂದು ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆದು ಅದು ಕಂದಾಯ ವಿಭಾಗಕ್ಕೆ ಸಂಬಂಧಪಡ್ತೈತಿ. ಏನು ಸಂಬಂಧಪಡುತ್ತಂದ್ರೆ ಕೊಪ್ಪಳ ಜಿಲ್ಲಾದೊಳಗೆ 7 ತಾಲೂಕು ಅದಾವ. ಆದ್ರೆ 5 ವರ್ಷದ ಹಿಂದೆ ಒಂದು ಕಂದಾಯ ಉಪವಿಭಾಗ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆ ಪ್ರಕಾರ ಸರ್ಕಾರ ಸ್ಪಂದನೆಯನ್ನು ಮಾಡಿ ಮೊನ್ನೆ ಕಲಬುರಗಿ ಒಳಗೆ ಏನೋ ಒಂದು ಸಂಪುಟ ಸಭೆ ಆತಲ್ಲ, ಆ ಸಭೆ ಒಳಗೆ ಸಮ್ಮತಿನೂ ಸೂಚಿಸಿದ್ರು. ಎಲ್ಲಿ ಅಂತಂದ್ರೆ ಗಂಗಾವತಿ ಮಾಡಬೇಕನ್ನೋ ಸಮ್ಮತಿನೂ ಕೊಟ್ಟುಬಿಟ್ರು. ಆದ್ರೆ ಇಲ್ಲಿ ಕುಷ್ಟಗಿ ಭಾಗದೊಳಗೆ ಕುಷ್ಟಗಿ ತಾಲೂಕು ಇನ್ನು ಇಲ್ಲೇ ನಿಯರೆಸ್ಟ್ ಯಲಬುರ್ಗ ಬರ್ತೈತಿ. ಅವ್ರದ್ದು ಒಂದು ಬೇಡಿಕೆ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಕುಷ್ಟಗಿ ತಾಲೂಕಿನ ಜನರು ಏನು ಹೇಳಕತ್ತಾರಪ್ಪ ಅಂತಂದ್ರೆ ಕಂದಾಯ ಉಪವಿಭಾಗ ಗಂಗಾವತಿಗೆ ಬೇಡ ಅಂತ ಹೇಳಕತ್ತಾರ. ನಮ್ಮ ಕುಷ್ಟಗಿ ತಾಲೂಕು ಗಂಗಾವತಿ ಉಪವಿಭಾಗಕ್ಕೆ ಸೇರಿಸ್ಬೇಡ್ರಿ, ಕೊಪ್ಪಳಕ್ಕೆ ಇರಲಿ. ಕೊಪ್ಪಳಕ್ಕೆ 1 ತಾಸೊಳಗೆ ಹೋಗ್ಬೋದು ಮತ್ತೆ 1 ತಾಸೊಳಗೆ ಬರ್ಬೋದು, ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಐತಿ. ಆದ್ರೆ ಗಂಗಾವತಿಗೆ ಸಾಕಷ್ಟು ಬಸ್ಸಿನ ಅನುಕೂಲತೆ ಇಲ್ಲ, ಮತ್ತೆ ಸ್ವಲ್ಪ ರೌಂಡ್ ಆಗ್ತೈತಿ, ಟೈಮ್ ಜಾಸ್ತಿ ತಿಂತೈತಿ. ಇದನ್ನ ಎಲ್ಲ ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಕತ್ತಾರ. ನಮ್ಗೆ ಕುಷ್ಟಗಿಯಿಂದ ಕೊಪ್ಪಳಕ್ಕೆ ಕೊಡ್ರಿ, ಗಂಗಾವತಿಗೆ ಉಪವಿಭಾಗ ಬೇಡ. ಆದ್ರೆ ಸ್ವಲ್ಪ ನಾವು ಕಂದಾಯ ಉಪವಿಭಾಗ ಅಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ನಮಗೆ ಸ್ಪಷ್ಟ ಸಿಗ್ತೈತಿ. ಸುಮ್ಮನೆ ಹೇಳ್ಬೇಕಪ್ಪ ಅಂತಂದ್ರೆ ಉಪವಿಭಾಗ ಅಂತ ಬಂದಾಗ ಯಾವುದನ್ನೋ ಪ್ರಶ್ನೆ ಹುಡ್ತೈತಿ. ಉಪವಿಭಾಗ ಯಾವ ಇಲಾಖೆಯದು ಅನ್ನೋದು ಸಹಜವಾಗಿ ಎಲ್ಲರಿಗೂ ಬರೋದು ಕಂದಾಯ ಅನ್ನೋದು, ಯಾಕಂದ್ರೆ ಫಸ್ಟ್ ಬರೋದ ಕಂದಾಯ. ಸೊ ಕಂದಾಯ ಉಪವಿಭಾಗ ಅಂತಂದು ನಾವು ಕನ್ಸಿಡರೇಷನ್ ಮಾಡಬೇಕದು. ಬೇರೆ ಬೇರೆ ಇಲಾಖೆ ಇತ್ತಂದ್ರೆ ಅದನ್ನ ಆಮೇಲೆ ಬೈ ನೇಮ್ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲೇ ಕಂದಾಯ ಅಂತ ಹೇಳಿ ನಾವು ಮಾತಾಡ್ಬೇಕಾಗತ್ತೆ. ಕಂದಾಯ ಉಪವಿಭಾಗ ಗಂಗಾವತಿಗೆ ಮಾಡಿದ್ರಂದ್ರೆ ಉಪವಿಭಾಗ ಅಂತಂದ್ರೆ ಅಲ್ಲಿ AC ಇರ್ತಾರ. ಇನ್ನು ಗಂಗಾವತಿಗೆ ಕಂದಾಯ ಉಪವಿಭಾಗ ಒಯ್ದ್ರಂದ್ರೆ ಅಲ್ಲಿ ಒಬ್ರು AC ಆಗ್ತಾರ. ಸಹಜವಾಗಿ ಇದು ಕುಷ್ಟಗಿ ತಾಲೂಕಿನವ್ರಿಗೆ ಸ್ವಲ್ಪ ಇನ್ಕನ್ವೀನಿಯಂಟ್ ಆಗ್ತೈತಿ. ಅಂದ್ರೆ ಗಂಗಾವತಿಗೆ ಅವ್ರು ಹೋಗ್ಬೇಕಂತಂದ್ರೆ ಪರ್ಟಿಕ್ಯುಲರ್ ಹೋಗ್ಬೇಕಾಗತ್ತೆ. ಕಂದಾಯದ ಯಾವುದೇ ಕೆಲಸ ಆಗ್ಬೇಕಾದ್ರೂ ಸತ್ತಕ್ಕೆ ಉಪವಿಭಾಗ ಅಂದ್ರೆ AC ಕಡೆ ಹೋಗ್ಬೇಕಂತಂದ್ರೆ ಗಂಗಾವತಿಗೆ ಹೋಗ್ಬೇಕಾಗತ್ತೆ. ಇನ್ ಕೇಸ್ ನಾವು AC ಕಡೆ ಹೋದಾಗ ಕೆಲಸ ಆಗ್ಲಿಲ್ಲಪ್ಪ ಅಂತಂದ್ರೆ DC ಕಡೆ ಹೋಗ್ಬೇಕಾಗತ್ತಲ್ಲ. ಒಂದ್ಸಾರಿ ಗಂಗಾವತಿ ಒಂದ್ಸಾರಿ ಕೊಪ್ಪಳ ಓಡಾಡ್ಕೊಂತ ಕುಂದ್ರ ನಾನು ಆಕ್ಚುಲ್ ಆ ಥರ ಇರಲ್ಲ. ಅದು AC ಅಂದಾಗ ಕಂದಾಯಕ್ಕೆ ACನೇ ಮುಖ್ಯ ಇರ್ತಾರ. ಹೀಗಾಗಿ ಕುಷ್ಟಗಿ ತಾಲೂಕಿನವರು ಗಂಗಾವತಿ ಓಡಾಡ್ಬೇಕಾಗುತ್ತೆ. ಇನ್ನು ಗಂಗಾವತಿ ಅಂದ್ರೆ AC ಆಫೀಸ್ ಒಳಗೆ ಅಂದ್ರೆ ಉಪವಿಭಾಗದೊಳಗೆ ಯಾವ್ದಾದ್ರು ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು DC ಕಡೆ ಹೋಗ್ಬೇಕಾಗತ್ತಾ? ಇಲ್ಲ, ಎಲ್ಲ ಕೇಸುಗಳು ಅದೇ ಥರ ಇರೋಂಗಿಲ್ಲ. ಯಾವ ಕೇಸು ಯಾವ ಪ್ರಕಾರ ಐತಿ ಅನ್ನೋದನ್ನ ಇಲ್ಲೇ ನೋಡ್ಬೇಕಾಗುತ್ತೆ. ಅವಾಗ ಮಾತ್ರ AC ಮತ್ತೆ DC ಅಂದ್ರೆ ಕಂದಾಯ ಉಪವಿಭಾಗ ಮತ್ತೆ ಕಂದಾಯ ವಿಭಾಗ ಅನ್ನೋದನ್ನ ಇಲ್ಲಿ ವಿಭಜನೆ ಮಾಡಿ ನೋಡ್ಬೇಕಾಗುತ್ತೆ. ಆದ್ರೆ ಹೆಚ್ಚು ಎಲ್ಲ ಕೆಲಸ ಕಾರ್ಯಗಳು ಇರೋದು ಅಂಡರ್ AC ಅಂದ್ರೆ ಉಪವಿಭಾಗಕ್ಕೆ ಓಡಾಡ್ಬೇಕಾಗುತ್ತೆ. ರೈತಾಪಿ ಜನರಾಗ್ಬೋದು, ಜನರಲ್ ಎಲ್ಲರೂ ಗಂಗಾವತಿಗೆ ಓಡಾಡ್ಬೇಕಾಗುತ್ತೆ. ಸೊ ಈ ದೃಷ್ಟಿಕೋನದಿಂದ ಕಂದಾಯ ಉಪವಿಭಾಗ ನಮ್ಗೆ ಗಂಗಾವತಿ ಬೇಡ, ಕೊಪ್ಪಳನ ಇರಲಿ ಅನ್ನೋ ಒಂದು ವಿಚಾರನ ಎಲ್ಲ ಸಂಘ ಸಂಸ್ಥೆಗಳು ಹೇಳಕತ್ತಾರ. ಕುಷ್ಟಗಿಯಿಂದ ಗಂಗಾವತಿ 69 70 ಕಿಲೋಮೀಟರ್ ಆಗ್ತೈತಿ. ಅದ ಕುಷ್ಟಗಿಯಿಂದ ಕೊಪ್ಪಳ 50 ಕಿಲೋಮೀಟರ್ ಆಗ್ತೈತಿ. ಕುಷ್ಟಗಿನ ಪಾಯಿಂಟ್ ಔಟ್ ಮಾಡಿದಾಗ ಮಾತ್ರ ಹೇಳಿದೆ ನಾನು. ಇನ್ನು ಕುಷ್ಟಗಿ ತಾಲೂಕಿನ ವಿಚಾರ ಬಂದಾಗ ಕುಷ್ಟಗಿಯಿಂದ ಸ್ವಲ್ಪ ಮುಂದೆ ಹೋದ್ರಂದ್ರೆ ಹನುಮಸಾಗರ, ಹನುಮನಾಳ, ಮುಂದೆ ಇನ್ನೊಂದು ಒಕ್ಕಂದುರ್ಗ ಅನ್ನೋ ಒಂದು ಹಳ್ಳಿತನೂ ಕುಷ್ಟಗಿ ತಾಲೂಕು ವ್ಯಾಪ್ಸೈತಿ. ಹಾಗಾದ್ರೆ ಅವ್ರದ್ದು ಕಂದಾಯ ಏನಾದರೂ ವ್ಯಾಜ್ಯ ಐತಪ್ಪ ಅಂತಂದ್ರೆ ಅವರು ಗಂಗಾವತಿ ತನಕ ಹೋಗ್ಬೇಕಾ? ಯಾಕಂತಂದ್ರೆ ಕಂದಾಯ ಉಪವಿಭಾಗ ಗಂಗಾವತಿಗೆ ಮಾಡಿದ್ರೆ ಅನಿವಾರ್ಯವಾಗಿ ಗಂಗಾವತಿಗೆ ಅಡ್ಡಾಡ್ಲೇಬೇಕಾಗುತ್ತೆ. ಇನ್ನು ಹನುಮಸಾಗರ, ಹನುಮನಾಳ ಅಪ್ ಟು ಒಕ್ಕಂದುರ್ಗ ಕುಷ್ಟಗಿ ತಾಲೂಕು ಆದರೂ ಸಹ ಕುಷ್ಟಗಿಯಿಂದ 50 ಕಿಲೋಮೀಟರ್ ಐತಿ. ಇನ್ನು ಕುಷ್ಟಗಿಯಿಂದ ಗಂಗಾವತಿ 70 ಕಿಲೋಮೀಟರ್ ಐತಿ. ಯಾವುದಾದ್ರೂ ಒಂದು ಸಣ್ಣ ವ್ಯಾಜ್ಯ ಇತ್ತಂದ್ರೆ, ಕಂದಾಯ ವ್ಯಾಜ್ಯ ಇತ್ತಪ್ಪ ಅಂತಂದ್ರೆ ಅವ್ರು ಗಂಗಾವತಿವರೆಗೂ ಓಡಾಡ್ಬೇಕಾ? ಈ ಎಲ್ಲ ಒಂದು ಕ್ಯಾಲ್ಕುಲೇಷನ್ದಿಂದ ನಮಗೆ ಕಂದಾಯ ಉಪವಿಭಾಗ ಗಂಗಾವತಿ ಬೇಡ, ಕೊಪ್ಪಳ ಇರಲಿ ಅಂತ ಬಹುಶಃ ಹೇಳಿರಬಹುದು. ಆದ್ರೆ ಯಾವ ಕುಷ್ಟಗಿ ತಾಲೂಕಿನವರು ನಮಗೆ ಗಂಗಾವತಿ ಉಪವಿಭಾಗ ಬೇಡ, ಕೊಪ್ಪಳನ ಇರಲಿ, ಸರಳ ಆಗತ್ತಂತ ಹೇಳ್ತಿರಲ್ಲ, ಒಂದು ಹೆಜ್ಜೆ ಮುಂದೆ ಬಂದು ನೀವು ಈ ಸ್ಲೇವ್ ಪದ್ಧತಿ ಯಾಕೆ ಬಿಡಬಾರ್ದು? ಎಸ್, ಬಹುಶಃ ಶಾಕ್ ಆಗ್ಬೋದು ನಿಮ್ಗೆ. ಏನು ಹೇಳಕ್ ಹೊಂಟ ನೀವು? ಎಸ್, ಸ್ಲೇವ್ ಪದ್ಧತಿ ಬಿಡ್ರಿ. ಏನು ಕುಷ್ಟಗಿ ತಾಲೂಕಿನ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ಮಾಜಿ ಶಾಸಕರು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಏನು ಪತ್ರಿಕಾ ಹೇಳಿಕೆ ಕೊಟ್ಟರಲ್ಲ, ಆ ಹೇಳಿಕೆ ಜೊತೆಗೆ ಗಂಗಾವತಿಗೆ ಏನು ಹೋಗುತ್ತಲ್ಲ ಉಪವಿಭಾಗ,
ಕೊಪ್ಪಳಕ್ಕೆ ಇರಲಿ ಅಂತ ಅನ್ನೋ ಮಾತು ಏನು ಅವ್ರು ಹೇಳಕತ್ತಾರಲ್ಲ, ಯಾಕೆ ನೀವು ಕುಷ್ಟಗಿಗೆ ಬರಲಿ ಉಪವಿಭಾಗ ಅಂತ ಅನ್ನಬಾರ್ದು? ಏನು ತಪ್ಪೈತಿ? ಗಂಗಾವತಿವರೆಗೂ ನಾನು ಹೋಗ್ತೀವಿ ಅಥವಾ ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀರಿ, ಕೊಪ್ಪಳವರೆಗೂ ಹೋಗ್ತೀವಿ ಅಥವಾ ಹೋಗಲ್ಲ ಅಂತ ಯೋಚನೆ ಮಾಡ್ತೀರಿ. ಆದರೆ ನಮ್ಮ ಕುಷ್ಟಗಿಗೆ ಕೊಡ್ರಿ ಅಂತ ಯಾಕೆ ನೀವು ಬೇಡಿಕೆ ಇಡಬಾರ್ದು? ಏನು ತಪ್ಪೈತಿ ನೀವು ಇಡೋ ಬೇಡಿಕೆನ? ಅದು ನಿಮಗೆ ಅನುಕೂಲ ಆಗುತ್ತಂದ್ರೆ. ಇಲ್ಲಿ ನಾನು ಆಗಲೇ ಏನು ಹೇಳಿದ್ನಲ್ಲ, ಜೀತ ಪದ್ಧತಿ ಅಂತ ಹೇಳಿ ಇದೆ. ಬ್ರಾಡಾಗಿ ಥಿಂಕ್ ಮಾಡೋದು ಬಹುಶಃ ನಮ್ಮಲ್ಲಿ ಬಹಳ ಕಡಿಮೆ. ನಮಗೆ ಇನ್ಕನ್ವೀನಿಯಂಟ್ ಇದ್ದರೂ ಗಂಗಾವತಿ ಹೋಗ್ತೀವಿ ಅಂತ ಅಂತೀರಿ, ಕನ್ವೀನಿಯಂಟ್ ಇದ್ದರೂ ಕೊಪ್ಪಳ ಹೋಗ್ತೀವಿ ಅಂತೀರಿ. ಸುಮಾರು 5 ವರ್ಷದ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿರೋ ಪ್ರಸ್ತಾವನೆ ಒಳಗೆ ಉಪವಿಭಾಗ ಬೇಕು ಅಂತ ಹೇಳಿ ಎಲ್ಲರೂ ಕೇಳಿದ್ರಿ. ಅದೇ ಥರ ಸರ್ಕಾರ ಉಪವಿಭಾಗಕ್ಕೆ ಸಮ್ಮತಿನೂ ಕೊಟ್ಟೈತಿ, ಅದು ಜಾಗನೂ ಸೆಲೆಕ್ಟ್ ಮಾಡೈತಿ ಗಂಗಾವತಿ ಅಂತ ಹೇಳಿ. ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿದಾಗ, ಒಂದು ಸ್ವಲ್ಪ ನಾವು ಇತಿಹಾಸಕ್ಕೆ ಹೋದಾಗ, ಬಹುಶಃ 1990, 91, 92, 95ವರೆಗೂ ಏನು ಕೊಪ್ಪಳ ಜಿಲ್ಲಾ ಕೇಂದ್ರ ಆಗಿ ಏನು ಪರಿವರ್ತನೆ ಆಗುತ್ತಲ್ಲ, ಅದರದ್ದು ಜಸ್ಟ್ ಬ್ಯಾಕ್ ಯಾವ ಪ್ರಕಾರ ಜಿಲ್ಲಾ ಪರಿವರ್ತನೆ ಮಾಡಬೇಕು, ರಾಯಚೂರು ಜಿಲ್ಲಾದಿಂದ ಕೊಪ್ಪಳ ಜಿಲ್ಲಾ ಅಂತ ಹೇಳಿ ಪೋಡಿ ಮಾಡ್ಬೇಕು. ಅಂದ್ರೆ ಒಡೆದು 2 ಭಾಗ ಮಾಡ್ಬೇಕಲ್ಲ. ಕಾಲಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಜಿಲ್ಲಾ ಮತ್ತು ತಾಲೂಕು ಇವೆಲ್ಲ ಮರು ನಾಮಕರಣ ಆಗ್ತಿರ್ತಾವೆ. ಆಮೇಲೆ ಸಿಡಿದು ಹೊರಗೆ ಬರ್ತಿರ್ತಾವೆ. ಈಗ ಹೈದರಾಬಾದ್, ಈಗ ಆಂಧ್ರ ಪ್ರದೇಶ ಒಳಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತಲ್ಲ, ಇದೇ ಸ್ಟೈಲ್ ಒಳಗೆ ಅಂತಾನೆ ಅನ್ಕೋಬೇಕು. ಆದ್ರೆ ಕೊಪ್ಪಳನ ಜಿಲ್ಲಾ ಕೇಂದ್ರ ಆಗಿ ಮಾಡಬೇಕು ಅಂತ ಅಂದಾಗ ಅಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲಿ ಬರ್ತವೆ ಪಾಯಿಂಟ್ಸು, ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ನೋಡಬೇಕಾಗತ್ತ. ಯಾವ ಕೊಪ್ಪಳನ ಜಿಲ್ಲಾ ಕೇಂದ್ರ ಆಗಿ ಮಾಡ್ಬೇಕಂತಿರ್ತೀವಿ ಅವಾಗ ಅಲ್ಲಿ ವಾಣಿಜ್ಯ ವ್ಯವಹಾರಗಳನ್ನು ನೋಡಬೇಕಾಗತ್ತ, ಸ್ಥಿತಿಗತಿಗಳನ್ನು ನೋಡಬೇಕಾಗತ್ತೆ. ಸೊ ಅವಾಗ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಾಯಚೂರು ಜಿಲ್ಲಾಕ್ಕೆ ಬಹುಶಃ ಗಂಗಾವತಿ ಹೋಗೋ ಎಲ್ಲ ಸಾಧ್ಯತೆ ಇತ್ತು. ಆದ್ರೂ ಗಂಗಾವತಿ ರಾಯಚೂರು ಜಿಲ್ಲಾಕ್ಕೆ ಯಾಕೆ ಕೊಡಲಿಲ್ಲ ಅಂತಂದ್ರೆ, ಈಗೇನು ರಾಯಚೂರು ಜಿಲ್ಲಾದೊಳಗೆ ಐತಲ್ಲ ಸಿಂಧನೂರು ತಾಲೂಕು ಅಥವಾ ಸಿಂಧನೂರು ಏನೈತಲ್ಲ ಸಿಟಿ, ಅದು ಮತ್ತು ಗಂಗಾವತಿ ಇವು ವಾಣಿಜ್ಯ ವ್ಯವಹಾರದೊಳಗೆ ಬಹಳ ಮುಂದುವರೆದವು. ಹೀಗಾಗಿ ಸಿಂಧನೂರು ರಾಯಚೂರಿಗೆ ಸೇರಿಸಿದ್ರೆ ಗಂಗಾವತಿ ಕೊಪ್ಪಳಕ್ಕೆ ಸೇರ್ಸೋಣ ಅನ್ನೋ ಒಂದು ಕಾರಣದಿಂದ ಗಂಗಾವತಿನ ಕೊಪ್ಪಳಕ್ಕೆ ಸೇರಿಸಿದ್ರು. ಅನ್ಕೊಂಡ್ರಿ, ಅಕಸ್ಮಾತ್ ಗಂಗಾವತಿ ಏನಾದರೂ ಕೊಪ್ಪಳ ಜಿಲ್ಲಾ ಕೇಂದ್ರಕ್ಕೆ ಸೇರಿಸಿದ್ದಿಲ್ಲ ಅಂತಂದ್ರೆ ಕೊಪ್ಪಳ ಜಿಲ್ಲಾ ಯಾವ ಮಟ್ಟಕ್ಕೆ ಬರ್ತಿತ್ತು? ಬಹುಶಃ ಇದಕ್ಕೆ ನಿಮಗೇನಾದರೂ ಉದಾಹರಣೆ ಕೇಳ್ತೀರಲ್ಲ. ಮತ್ತೆ ಕೊಪ್ಪಳ ಜಿಲ್ಲಾ ಇನ್ನೂ ಯಾಕೆ ಮುಂದುವರೆದಿಲ್ಲ ಅಂಥೇಳಿ, ಈಗ RDCC ಬ್ಯಾಂಕ್ ಅಂತಾರಲ್ಲ, ರಾಯಚೂರು ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ, ಕೊಪ್ಪಳ ಜಿಲ್ಲೆ ಒಳಗಿರುವಂಥ RDCC ಬ್ಯಾಂಕ್, ರಾಯಚೂರು ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್, ಅವು ಇನ್ನೂವರೆಗೂ ಹೆಸರು ಬದಲಾವಣೆ ಮಾಡಿಕೊಂಡಿಲ್ಲ. ನೀವು ಹೇಳ್ಬೋದು, ರಾಯಚೂರು ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ರೆ ರಾಯಚೂರು ಡಿಸ್ಟಿಕ್ ಕೋಆಪರೇಟಿವ್ ಇಲ್ಲಿ ಕೆಲಸ ಮಾಡಕತ್ತಿತ್ತು, ಓಕೆ. ಆದರೆ ಕೊಪ್ಪಳ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತ ನೀವ್ಯಾಕೆ ಮಾಡಲಿಲ್ಲ? ಯಾಕೆ ಹುಟ್ಟು ಹಾಕಲಿಲ್ಲ ಈ ಜಿಲ್ಲೆದ ಜನ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿತ್ತು. ಕೊಪ್ಪಳ ಜಿಲ್ಲಾ ಜನರಿಗೆ ನಾನು ಹೇಳಕತ್ತೀನಿ, ರಾಯಚೂರು ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಏನು ಅಸ್ತಿತ್ವಕ್ಕೆ ಬಂದಿತ್ತಲ್ಲ, ಅದು ಇನ್ನೂ ಕೊಪ್ಪಳ ಜಿಲ್ಲಾದೊಳಗೆ ಬೇರೆ ಬೇರೆ ತಾಲೂಕೊಳಗೆ ಕೆಲವೊಂದಿಷ್ಟು ಬ್ರಾಂಚಸ್ ಏನಾದಾವಲ್ಲ, ಅದೇ ಥರ ಕೊಪ್ಪಳ ಡಿಸ್ಟಿಕ್ ಕೋಆಪರೇಟಿವ್ ಅಂತನೋ ಸೊಸೈಟಿನ ಯಾಕೆ ಇನ್ನೂ ಹುಟ್ಟು ಹಾಕಿಲ್ಲ? ಅಕಸ್ಮಾತ್ ಹುಟ್ಟು ಹಾಕಿದ್ರೆ ಅದು ಜಿಲ್ಲಾ ಕೇಂದ್ರ ಬಿಟ್ಟು ಹೊರಗಡೆ ಯಾಕೆ ಇನ್ನೂ ಬಂದಿಲ್ಲ? ಇವೆಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ಆಗ್ತಾವಲ್ಲ. ಜೊತೆಗೆ ಇಲ್ಲೇ ವಾಣಿಜ್ಯ ವ್ಯವಹಾರಗಳು ವೃದ್ಧಿ ಆಗ್ತಿರ್ತಾವೆ, ಅದನ್ನು ನಾವು ಗಮನಕ್ಕೆ ಇಟ್ಕೋಬೇಕಾಗತ್ತೆ. ಆಗಲ್ಲಿ ಹೇಳ್ದಂಗೆ ಗಂಗಾವತಿ ಕೊಪ್ಪಳಕ್ಕೆ ಯಾಕೆ ಸೇರಿಸಿದ್ರು? ವಾಣಿಜ್ಯ ವ್ಯವಹಾರಗಳು ಹೆಚ್ಚಾಗಲಿ. ಅಂದ್ರೆ ಭತ್ತದ ನಾಡು ಅಂಥೇಳಿ ಏನು ಗಂಗಾವತಿ ಕರಿತೀವಿ, ಅದೇ ಥರ ಸಿಂಧನೂರ್ನು ಅದೇ ಸ್ಟೈಲ್ ಒಳಗನ ಬರ್ತೈತಿ. ಸಿಂಧನೂರೊಳಗೆ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ಅದಾವೆ, ಅದೇ ಥರ ಗಂಗಾವತಿ ಒಳಗೂ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ಅದಾವೆ. ಆದ್ರೆ ಕೊಪ್ಪಳ ಜಿಲ್ಲಾದಿಂದ ಗಂಗಾವತಿನ ತೆಗೆದು ಹೊರಗಿಟ್ರಂದ್ರೆ ಕೊಪ್ಪಳ ಜಿಲ್ಲಾ ಇನ್ನೂ ಯಾವ ಮಟ್ಟಕ್ಕೆ ಇರ್ತಿತ್ತೋ ಗೊತ್ತಿಲ್ಲ. ಇನ್ನೂ ಸಾಕಷ್ಟು ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆ ಆಗುವಂಥ ಕಡತಗಳು ರಾಯಚೂರು ಜಿಲ್ಲಾದೊಳಗೆ ಸಾಕಷ್ಟು ಕಡತಗಳು ಅದಾವೆ. ಇವನ್ನೆಲ್ಲ ಯಾರು ಮಾಡಬೇಕು? 1995 ಕೊಪ್ಪಳನ ಜಿಲ್ಲೆ ಅಂಥೇಳಿ ಏನು ಅನೌನ್ಸ್ ಮಾಡಿದಾರಲ್ಲ, ಅಲ್ಲಿಂದ ಈ ಕಡೆ ಹೇಳಕತ್ತೀನಿ ನಾನು. ಆಗಲ್ಲಿ ಹೇಳ್ದಂಗೆ ಮತ್ತೆ ನಾನು ಗಂಗಾವತಿಗೆ ಬರ್ತೀವಿ ಉಪವಿಭಾಗದ ವಿಚಾರವಾಗಿ. ಉಪವಿಭಾಗನ ಗಂಗಾವತಿ ಕೊಡೋದ್ರಿಂದ ಅದು ವಾಣಿಜ್ಯ ನಗರಿನೂ ಅನ್ನಿಸ್ಕೊಂಡೈತಿ. ಭತ್ತದ ನಾಡು ಜೊತೆಗೆ ವಾಣಿಜ್ಯ ನಗರಿ ಅನ್ನಿಸ್ಕೊಂಡೈತಿ. ಕೊಪ್ಪಳ ಜಿಲ್ಲಾದೊಳಗೆ ಗಂಗಾವತಿ ಬಿಟ್ಟರೆ ಬೇರೆ ಯಾವ ಕೇಂದ್ರಗಳು ವಾಣಿಜ್ಯ ನಗರಿ ಅಂತ ಅನ್ನಿಸ್ಕೊಂಡವು? ಹೆಚ್ಚು ಕಡಿಮೆ ಕೊಪ್ಪಳ ಕೇಂದ್ರ ಬಿಟ್ಟರೆ ಬೇರೆ ಯಾವ ಅನ್ನಿಸ್ಕೊಂಡಿಲ್ಲ. ಇನ್ನು ಉಪವಿಭಾಗನೂ ಮತ್ತೆ ಗಂಗಾವತಿಗೆ ಹೋದ್ರಂದ್ರೆ ಯಾವ ವಾಣಿಜ್ಯ ನಗರಿ ಐತಲ್ಲ, ಮತ್ತೆ ಅಲ್ಲೇ ವಾಣಿಜ್ಯ ವ್ಯವಹಾರಗಳು ಹೆಚ್ಚಾಗ್ತಾವೆ.
ಎಸ್, ನೀವು ಇದನ್ನು ಪರಿಗಣಿಸ್ಬೇಕಾಗತ್ತೆ. ಉಪವಿಭಾಗನ ಕುಷ್ಟಗಿಗೆ ಹಾಕ್ರಿ, ಯಾಕೆ ಕುಷ್ಟಗಿಗೆ ತರಬಾರ್ದು? ಜೊತೆಗೆ ನೀವು ಮನವಿನೂ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ. ಗಂಗಾವತಿ ವಾಣಿಜ್ಯ ನಗರಿ ಐತಿ, ಅಲ್ಲೇ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ಸಾಕಷ್ಟು ಆಗ್ತೈತಿ. ಕುಷ್ಟಗಿ ತಾಲೂಕು ನಾವು ಹಿಂದುಳಿದಿವಿ, ಸಾಕಷ್ಟು ಹಿಂದುಳಿದಿವಿ. ಸೊ ಉಪವಿಭಾಗನ ನಮಗೆ ಕೊಡ್ರಿ, ನಮ್ಮಲ್ಲೂ ಸಹ ವಾಣಿಜ್ಯ ವ್ಯವಹಾರಗಳು ಹೆಚ್ಚಾಗಲಿ. ಅದೇ ರೀತಿ ಗಂಗಾವತಿ ಭಾಗದವರು ಕೊಪ್ಪಳ ಕೇಂದ್ರ ಮತ್ತು ಬೇರೆ ಬೇರೆ ಭಾಗದವರಿಗೆ ಕುಷ್ಟಗಿ ಆತಂದ್ರೆ ಹೆಚ್ಚು ಕಡಿಮೆ ಸೆಂಟರ್ ಪಾಯಿಂಟ್ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಬರಲಿ, ಕಡತಗಳ ವಿಲೇವಾರಿ ಸರಳೀಕೃತ ಆಗಲಿ ಅನ್ನೋದನ್ನು ಯಾಕೆ ನೀವು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡಬಾರ್ದು? ಇನ್ನು ಗಂಗಾವತಿ ಉಪವಿಭಾಗಕ್ಕೆ ಪೊಲೀಸ್ ಉಪವಿಭಾಗ, ಜೆಸ್ಕಾಂ ಉಪವಿಭಾಗ ಈ ಕಚೇರಿಗಳಿಗೆ ಕುಷ್ಟಗಿ ತಾಲೂಕು ಸೇರಿಸೋದ್ರಿಂದ ನಾನು ಇಷ್ಟೊತ್ತನ ಹೇಳಿದ್ನಲ್ಲ, ಎಲ್ಲ ರೀತಿಯಿಂದನೂ ತೊಂದರೆ ಆಗುತ್ತೆ. ಟೆಕ್ನಿಕಲಿ ತೊಂದರೆ ಆಗುತ್ತೆ, ಓಡಾಟಕ್ಕೆ ತೊಂದರೆ ಆಗುತ್ತೆ, ಬಸ್ಸಿನ ಸೌಲಭ್ಯ ಕಡಿಮೆ ಐತಿ, ಆಮೇಲೆ ಬಸ್ ಚಾರ್ಜನು ವ್ಯತ್ಯಾಸ ಆಗ್ತೈತಿ. ಯಾಕಂತಂದ್ರೆ AC ರೂಮ್ ಒಳಗೆ ಕುಂತು ಆಡಳಿತ ಮಾಡೋರಿಗೆ ಗೊತ್ತಾಗಂಗಿಲ್ಲ ರೈತನ ಪರಿಸ್ಥಿತಿ. ಒಬ್ಬ ರೈತ ತನ್ನ ವ್ಯಾಜ್ಯನ ಎಲ್ಲಿಗೆ ಒಯ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಎಷ್ಟೋ ಸಾರ್ತಿ. ಇನ್ನು ಆತ ಯಾವ ಥರ ಅಲಿಬೇಕು, ಒಂದು ಸಾರಿ ಗಂಗಾವತಿ, ಒಂದು ಸಾರಿ ಕೊಪ್ಪಳ ಅಲಿಬೇಕಾ? ಎಲ್ಲೋ ಒಂದು ಕಡೆ ಕೊಪ್ಪಳ ಜಿಲ್ಲಾ ಕೇಂದ್ರ ಅಂತಂದು ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ 50 ಕಿಲೋಮೀಟರ್ ಆಗ್ತೈತಿ ಕೊಪ್ಪಳ, ಆದರೆ ಗಂಗಾವತಿ 70 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅಲ್ಲಿಗೆ ಬರ್ತೀನಿ ನಾನು. ಕುಷ್ಟಗಿಯಿಂದ ಆ ಕಡೆ ಇರೋ ಹನುಮಸಾಗರ, ಹನುಮನಾಳ ಜನರು ತಮ್ಮ ವ್ಯಾಜ್ಯನ ಎಲ್ಲಿಗೆ ಒಯ್ಬೇಕು? ಮತ್ತು ಅವ್ರಿಗೂ ಸೂಕ್ತವಾದ ನ್ಯಾಯ ಒದಗಿಸಬೇಕಲ್ಲ. ಕುಷ್ಟಗಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಯಾಕೆ ಪ್ರತಿಭಟಿಸಬಾರದು? ನಂದೇನಂದರೆ ಪತ್ರಿಕಾ ಧರ್ಮ ಎತ್ತಿ ಹಿಡಿಯೋದಷ್ಟೆ. ಸಹಜವಾಗಿ ಗಂಗಾವತಿಯವರಿಗೆ ಇದರಿಂದ ಮನಸ್ತಾಪ ಹುಟ್ಟಬಹುದು, ಆದರೆ ನೀವು ಅವರಿಗೆ ಕನ್ವಿನ್ಸ್ ಮಾಡಬೇಕು. ಆಯಿತು, ನೀವು ವಾಣಿಜ್ಯ ನಗರಿದವರದಿರಿ, ನಿಮ್ಮ ಹತ್ರ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ಆಗ್ಯಾವು, ಮುಂದೂ ಆಗ್ತಾವೆ. ಸಹಜವಾಗಿ ಕಂದಾಯ ವ್ಯಾಜ್ಯಗಳು ವಿಲೇವಾರಿ ಮಾಡೋಕೆ ನೀವು ಸಹ ನಮ್ಮಂಥ ಕುಷ್ಟಗಿ ಏರಿಯಾಕ್ಕೆ ಬರ್ರಿ. ಬಂದಾಗ ನಮ್ಮಲ್ಲಿ ವಾಣಿಜ್ಯ ವ್ಯವಹಾರಗಳು ಹೆಚ್ಚಾಗ್ತಾವೆ. ಯಾಕೆ ನೀವು ಈ ಥರದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಬಾರ್ದು? ನನಗೆ ಗೊತ್ತಿಲ್ಲ ಏನು ವಿಚಾರ ಮಾಡಿರ್ತಾರೆ ಈ ಕುಷ್ಟಗಿ ತಾಲೂಕಿನ ಜನರು ಅನ್ನೋದು. ವಿಜಯವಾಣಿ ಒಳಗೆ ಒಂದು ತುಂಡು ಬಂತು. ವಿಜಯವಾಣಿ ಪ್ರಸ್ತಾಪಿಸಿದ ಮಾಜಿ ಸಚಿವ ತಾಲೂಕಿನಲ್ಲಿ ಸಂಚಲನ ಅನ್ನೋ ಒಂದು ಹೆಡ್ಲೈನ್ ಮೇಲೆ ಒಂದು ಆರ್ಟಿಕಲ್ ಬಂದಿದ್ದಕ್ಕೆ ಆ ಆರ್ಟಿಕಲ್ನ ನಾನು ಸ್ವಲ್ಪ ಅನಲೈಸ್ ಮಾಡಿದೆ, ವಿಶ್ಲೇಷಣೆ ಮಾಡಿದೆ. ಈ ಆ್ಯಂಗಲ್ ಒಳಗೂ ಥಿಂಕ್ ಮಾಡಬಹುದಾ ಕೆಲವೊಂದಿಷ್ಟು ತಾಲೂಕಿನವರು ಅನ್ನೋದನ್ನು ಇಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಟ್ಟೆ ಹೊರತು ಇನ್ನು ಬೇರೆ ಯಾವುದೂ ಉದ್ದೇಶ ಇಲ್ಲ. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆ ಒಳಗೆ ಗಂಗಾವತಿ, ಕೊಪ್ಪಳ ಒಂದು 2-3 ಸಿಟಿ ಬಿಟ್ರಂದ್ರೆ ಈ ಭಾಗದಾಗ ಕುಕನೂರು, ಯಲಬುರ್ಗಾ, ಕುಷ್ಟಗಿ ಭಾಳ ಹಿಂದೆ ಉಳಿದವ. ಈ ಹಿಂದುಳಿಯುವಿಕೆಯನ್ನು ನೀವು ಮೆಟ್ಟಿ ನಿಲ್ಲಬೇಕಲ್ಲ. ಈ ವಿಜಯವಾಣಿ ಒಳಗೆ ಉಪವಿಭಾಗ ವ್ಯಾಪ್ತಿಗೆ ಕುಷ್ಟಗಿ ಸೇರಿಸಲು ಆಕ್ಷೇಪ ಅಂತ ಹೇಳಿ ಗಂಗಾವತಿಯಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಕಂದಾಯ ಉಪವಿಭಾಗಕ್ಕೆ ಕುಷ್ಟಗಿ ತಾಲೂಕು ಸೇರಿಸಲು ತಾಲೂಕಿನ ಜನರ ಆಕ್ಷೇಪವಿದೆ ಎಂದು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಹೇಳಕತ್ತಾರೆ. ಕೊಪ್ಪಳ ಜಿಲ್ಲೆ ಒಳಗೆ ಒಟ್ಟು 7 ಕಂದಾಯ ತಾಲೂಕು ಅದಾವ. ನಾನು ಆಗಲೇ ಹೇಳಿದ್ನಲ್ಲ, ಕಾರ್ಯಭಾರ ಹೆಚ್ಚಾಗಿತ್ತು ಅನ್ನೋ ಕಾರಣಕ್ಕನ ಅವರು ಒಂದು ಉಪವಿಭಾಗ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ 5 ವರ್ಷದ ಹಿಂದೆ ಮನವಿ ಸಲ್ಲಿಸ್ಯಾರ. ಆಗಲೇ ಹೇಳಿದೆ, ರಿಪೀಟ್ ಮಾಡಾಕತ್ತೀನಿ. ಯಾಕಂತಂದ್ರೆ ಬಹುಶಃ ಒಂದೇ ಸಾರಿ ಹೇಳಿದ್ರಂದ್ರೆ ಭಾಳ ಜನರಿಗೆ ತಲೆಯೊಳಗೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಕ್ಷೇತ್ರದ ಕುಂದುಕೊರತೆಗಳು ಏನು ಅನ್ನೋದು ಬಹುಶಃ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳಾಕತ್ತೀನಿ. ಮುಂದುವರೆದು ಕುಷ್ಟಗಿ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕರೆ ಮಾಡಿ ಉಪವಿಭಾಗಕ್ಕೆ ಕುಷ್ಟಗಿ ತಾಲೂಕು ಸೇರಿಸುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭೌಗೋಳಿಕವಾಗಿ ಕುಷ್ಟಗಿ ತಾಲೂಕನ್ನು ಕೊಪ್ಪಳದಲ್ಲಿಯೇ ಮುಂದುವರಿಸುವುದು ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಹಜ, ಇಷ್ಟೊತ್ತನ ನಿಮಗೆ ಅದನ್ನು ಹೇಳಕ್ಕೆ ಪ್ರಯತ್ನ ಪಟ್ಟೆ ನಾನು. ಇನ್ನು ಕುಷ್ಟಗಿ ತಾಲೂಕು ಹೊರತುಪಡಿಸಿ ಉಪವಿಭಾಗ ಆರಂಭಿಸುವಂತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದರು. ನೋಡ ಹಳ್ಳ ಹಿಡಿಯೋದು ಅಂತ ಆಗಲೇ ನಿಮಗೆ ಹೇಳಿದ್ದು. ಈ ಥರ ಬರ್ತಾವ ಅಂತ ಹೇಳಿ ಸ್ಟೇಟ್ಮೆಂಟು ನಾನು ನಿಮಗೆ ಫಸ್ಟಿಗೆ ಏನು ಹೇಳಿದೆ, ಇದು ಜೀತ ಪದ್ಧತಿ ಬಿಡ್ರಿ ಅನ್ನೋ ಒಂದು ನಿಮಗೆ ವಿಚಾರನ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟೆ. ಕುಷ್ಟಗಿ ತಾಲೂಕು ಒಂದು ಹೊರಗಿಟ್ಟು ಮಿಕ್ಕಿದ್ದು ಎಲ್ಲ ನೀವು ಅಲ್ಲಿ ಗಂಗಾವತಿ ಕಂದಾಯ ಉಪವಿಭಾಗಕ್ಕೆ ಸೇರಿಸ್ರಿ ಅಂತಿರಲ್ಲ, ಇದೇ ವಿಚಾರಕ್ಕೆ 2 ಸಾರಿ ಹೇಳುವಂಥ ಪ್ರಮೇಯ ಬರಾಕತ್ತೈತೆ ನನಗೆ.
ನೀವು ಗಂಗಾವತಿ ಬೇಡ ನಮಗೆ ದೂರ ಆಗತ್ತಂತೀರಿ, ಕೊಪ್ಪಳ ಸರಳ ಆಗತ್ತಂತೀರಿ, ಮತ್ತೆ ಅದನ್ನು ಹೇಳ್ಬೇಕಾಗತ್ತೆ ನಮ್ಗೆ. ಯಾಕೆ ನೀವು ಕುಷ್ಟಗಿಗೆ ಬೇಡಿಕೆ ಇಡಬಾರ್ದು? ಓಕೆ, ಏನಿವೆ ಯಾರ್ಯಾರಿಗೆ ಯಾವ ಥರ ಅನುಕೂಲ ಆಗುತ್ತಾ ಯಾವುದಕ್ಕೂ ನಿಮ್ಮ ಕುಷ್ಟಗಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೀವು ಏನು ವಿಚಾರ ಮಾಡ್ತೀರಿ, ನಿಮ್ಮ ಬೇಡಿಕೆ ಏನು ಅನ್ನೋದನ್ನು ಸರ್ಕಾರಕ್ಕೆ ಸಲ್ಲಿಸ್ರಿ. ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿನ ನಾನು ಇಲ್ಲಿಗೆ ಮೊಟಕು ಮಾಡ್ತೀನಿ. ನಿಮಗೇನಾದರೂ ಈ ಸುದ್ದಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಶೇರ್ನು ಮಾಡಿರಿ. ಜೊತೆಗೆ ನಮ್ಮ ಚಾನಲ್ ನೀವೇನಾದರೂ ಹೊಸಬರಿದ್ರಪ್ಪ ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರಿಪ್ಷನ್ನು ಫ್ರೀ ಐತಿ. ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮಂಥವ್ರು ಸಹಕಾರ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಕೊಡಬೇಕು. ಐತಿ ನಿಮ್ಮ ಸಹಕಾರ, ನಾನು ಇಲ್ಲ ಅಂತ ಹೇಳಕತ್ತಿಲ್ಲ. ಆದರೆ ಈ ಸಹಕಾರ ನಮಗೆ ಸಾಕಾಗಿಲ್ಲ. ಇನ್ನು ಸಾಕಷ್ಟು ನಿಮ್ಮ ಕಡೆಯಿಂದ ಸಹಕಾರ ನಮಗೆ ಬೇಕು. ಯಾಕಪ್ಪ ಅಂತಂದ್ರೆ 5 ಬೆರಳು ಮುಷ್ಟಿ ಮಾಡಿದಾಗ ಅದರೊಳಗೆ ಏನು ಶಕ್ತಿ ಬರ್ತೈತಲ್ಲ, ಇಂತಹ ಶಕ್ತಿ ನಾವು ನಿಮ್ಮ ಕಡೆಯಿಂದ ಕೇಳಕತ್ತೀವಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆಗೆ ಮತ್ತೆ ಅಲ್ಲಿವರೆಗೂ ಬರ್ತೀವಿ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.